ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳ ನಾವು ಇವತ್ತಿನ ದಿವಸ 2020ರಲ್ಲಿ ನಡೆದಿರ್ತಕ್ಕಂತ ಒಂದು ಆದರ್ಶ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಂಡು ಬಂದಿದ್ದೇನೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತ ಅಧ್ಯಾಯ ಯಾವುದಪ್ಪ ಅಂತಂದ್ರೆ ಅದು ಸೈನ್ಸ್ ಅಂತಂದ್ರೆ ವಿಜ್ಞಾನ. ಹಾಗೆ ನಾವೇನ್ ಮಾಡೋಣ ಅಂದ್ರೆ ಪ್ರತಿ ದಿವಸ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳ ಬಂದಿದಾವ, ಯಾವ ಅಧ್ಯಾಯದ ಮೇಲೆ ಜಾಸ್ತಿ ಅಂಕಗಳನ್ನ ಬಂದಿದಾವ ಅಂತೇಳಿ ನೋಡ್ಕೊಳ್ಳಕ್ಕೆ ಈ ಒಂದು ಕ್ವಶನ್ ಪೇಪರ್ ಅನ್ನ ನಾವು ಬಿಡಿಸ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಮೊದಲ ಪ್ರಶ್ನೆಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಈ ಒಂದು ಪರಿಶ್ರಮ ಕೋಚಿಂಗ್ ಆನ್ಲೈನ್ ಕ್ಲಾಸ್ ನಲ್ಲಿ ನಾವು ಒಂದು ಆಂಡ್ರಾಯ್ಡ್ ಆಪ್ ಅನ್ನ ಬಿಡುಗಡೆಯನ್ನ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಈ ಒಂದು ಆಪ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ನಮ್ಮ ಈ ಒಂದು ಕೋಚಿಂಗ್ ಕ್ಲಾಸಿನ ನಂಬರ್ಗೆ ನೀವು ಒಂದು ವಾಟ್ಸಪ್ ನಲ್ಲಿ ನಿಮ್ಮ ತಾಲೂಕು, ಜಿಲ್ಲೆ ಮತ್ತು ನಿಮ್ಮ ಹೆಸರನ್ನ ಟೈಪ್ ಮಾಡಿ ಕಳಿಸಿದ್ರೆ ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋತೀವಿ. ಈ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಯಾವುದೇ ರೀತಿ ಫೀಸ್ ಇರಲ್ಲ. ಹಾಗಾಗಿ ಇದರಿಂದ ಏನೇನು ಸವಲತ್ತುಗಳದಾವ ಅಂತೇಳಿ ನಾವ್ ಏನ್ ಮಾಡ್ತೀವಿ, ಈ ಆಪ್ ಲಾಂಚ್ ಆದ ತಕ್ಷಣ ನಾವು ನಿಮಗೆ ತಿಳಿಸ್ತಾ ಇದೀವಿ ಅಥವಾ ವಾಟ್ಸಪ್ ಮುಖಾಂತರ ನಾವು ತಿಳಿಸ್ತೀವಿ. ಅದಕ್ಕೋಸ್ಕರ ಆತ್ಮೀಯ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಪ್ರತಿದಿನ ಅಭ್ಯಾಸನ ಮಾಡ್ತಾ ಇದ್ದೀರಾ. ಇನ್ನೇನು ಕೆಲವೇ ದಿನಗಳು ಪರೀಕ್ಷೆ ಹತ್ರ ಬರ್ತಾ ಇದೆ. ಅದಕ್ಕೋಸ್ಕರ ಪ್ರತಿದಿನ ಸತತ ಪ್ರಯತ್ನ ಇರಲಿ. ಹಲವಾರು ದಿನಗಳಿಂದ ನೀವು ಕಷ್ಟಪಟ್ಟು ಓದ್ತಾ ಇದ್ದೀರಾ. ಆಲ್ರೆಡಿ ಮೊರಾರ್ಜಿ ಎಕ್ಸಾಮ್ ಅನ್ನು ಮುಗಿಸಿದಿರಾ, ಒಳ್ಳೆ ಸ್ಕೋರ್ ಅನ್ನು ಮಾಡಿದಿರಾ. ಅದೇ ರೀತಿ ಈ ಒಂದು ಆದರ್ಶ ಮತ್ತು ಅಲ್ಪಸಂಖ್ಯಾತರ ಮೊರಾರ್ಜಿ, ಆಳ್ವಾಸ್ ಮತ್ತು ಸೈನಿಕ ಶಾಲೆ ಇವುಗಳ ಎಲ್ಲದರಲ್ಲೂ ಸರಿಯಾದ ಮಾರ್ಕ್ಸ್ ಅನ್ನ ತೆಗೆದು ನಿಮ್ಮ ಒಂದು ಕನಸಿನ ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಪಾಸ್ ಆಗ್ಲಿ ಅಂತ ಹೇಳಿ ನಾನು ಬಯಸ್ತೀನಿ. ಹಾಗಾಗಿ ಇವತ್ತಿನ ಮೊದಲ ಪ್ರಶ್ನೆಯನ್ನ ನೋಡೋಣ. ವಿಜ್ಞಾನದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ, ನಾವು ಯಾವ ರೀತಿ ಓದ್ಬೇಕು ಅಂತಕ್ಕಂಥದ್ದು ಏನಾಗ್ತದ ನಮ್ಗೆ ಗೊತ್ತಾಗ್ತದ. ಹಾಗಿದ್ರೆ ಮೊದಲ ಪ್ರಶ್ನೆ ಏನಂತ ನೋಡೋಣ. ನೋಡಲಿ, ವಿಷಕಾರಿ ಕಸಕ್ಕೆ ಉದಾಹರಣೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರೆ. ಇದು ಹಲವಾರು ಸಾರಿ ಏನಾಗಿದೆ, ಪ್ರಶ್ನೆ ರಿಪೀಟ್ ಆಗಿದೆ. ನಾವ್ ಏನ್ ಮಾಡ್ಬೇಕು, ಈ ಒಂದು ಪ್ರಶ್ನೆ ಮೇಲೆ 3-4 ತರ ಏನಾಗ್ತಾವಪ್ಪ ಪ್ರಶ್ನೆಗಳನ್ನ ಕ್ರಿಯೇಟ್ ಮಾಡಿ ನಮ್ಗೆ ಗೊತ್ತಾಗ್ತದ. ಹಾಗಾದ್ರೆ ವಿಷಕಾರಿ ಕಸಕ್ಕೆ ಉದಾಹರಣೆ ಯಾವ್ದಪ್ಪ ಅಂತಂದ್ರೆ ಆಯ್ಕೆ ಒಳಗೆ ಸಿರಿಂಜ್ ಕೊಟ್ಟಾರ, ಅವಧಿ ಮೀರಿದ ಔಷಧ ಮತ್ತು ಗಾಜು ರಬ್ಬರ್. ಹೌದಾ? ವಿಷಕಾರಿ ಕಸಕ್ಕಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹಳದಿ ಡಬ್ಬ ಮತ್ತು ಕೆಂಪು ಡಬ್ಬ, ಬಿಳಿ ಮತ್ತು ನೀಲಿ ಈ ತರ ಏನ್ ಮಾಡ್ತಾರ, ಬಾಕ್ಸ್ ಗಳನ್ನ ಇಟ್ಟಿರ್ತಾರ. ಯಾವ್ದ್ರಲ್ಲಿ ಯಾವ ಒಂದು ಕಸವನ್ನ ಹಾಕ್ಬೇಕು ಅಂತ ಹೇಳಿ ನಮ್ಗೆ ಗೊತ್ತಿರ್ಬೇಕು. ಒಂದೊಂದ್ಸಾರಿ ಚಿತ್ರವನ್ನ ಕೊಟ್ಟು ಸಹ ಕೇಳುವಂತ ಸಾಧ್ಯತೆ ಇರ್ತದ. ಹಾಗಾದ್ರೆ ನೋಡಿ, ಈ ಒಂದು ಪ್ರಶ್ನೆಗೆ ಯಾವ್ದಾಗ್ತದ ಅಂತಂದ್ರೆ ಅವಧಿ ಮೀರಿದ ಔಷಧಿ. ವಿಷಕಾರಿ ಕಸ ಯಾವ್ದಪ್ಪ ಅಂತಂದ್ರೆ ಅವಧಿ ಮೀರಿದ ಔಷಧಿ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ನಿನ್ನ ಸ್ನೇಹಿತನ ಒಸಡಿನಲ್ಲಿ ರಕ್ತ ಸ್ರಾವವಾಗುತ್ತಿದ್ದರೆ ಈ ಕೆಳಗಿನವುಗಳಲ್ಲಿ ನೀನು ಅವನಿಗೆ ತಿನ್ನಲು ಸೂಚಿಸುವ ಆಹಾರ ಅಂತೇಳಿ ಕೇಳಿದರೆ, ಅಂದ್ರೆ ನಿಮ್ಮ ಸ್ನೇಹಿತನ ಒಸಡಿನಲ್ಲಿ ರಕ್ತಸ್ರಾವ ಆಗ್ತಾ ಇದ್ರೆ ನೀವು ಯಾವ ಒಂದು ಆಹಾರವನ್ನ ತಿಂದ್ರೆ ಅದು ಆಗಲ್ಲ, ಹೌದಾ, ಆತರ ರೋಗ ಬರಲ್ಲ ಅಂತೇಳಿ ಆ ಪ್ರಶ್ನೆಯನ್ನ ಕೇಳಿದ್ದಾಗ ನೋಡ್ರಿ, ತರಕಾರಿಯನ್ನ ಕೊಟ್ಟಿದ್ದಾರ, ಹಾಲನ್ನು ಕೊಟ್ಟಿದ್ದಾರೆ, ಮೊಟ್ಟೆಯನ್ನ ಕೊಟ್ಟಿದ್ದಾರೆ, ಕೀತಳೆಯನ್ನ ಕೊಟ್ಟಿದ್ದಾರೆ. ಹೌದಾ? ಯಾಕೆ ರಕ್ತಸ್ರಾವ ಬರ್ತದ, ಯಾವ ವಿಟಾಮಿನ್ ಕಡಿಮೆ ಆಗೋದ್ರಿಂದ ಬರ್ತದ ಅಂತಂದ್ರ ಅದು ಸಿ ವಿಟಾಮಿನ್. ಹಾಗಾದ್ರೆ ಇದು ಯಾವ ಹಣ್ಣು ಅಂತೇಳಿ ನಿಮ್ಗೆ ಗೊತ್ತಾಗ್ತದ. ಅದು ಯಾವ ಹಣ್ಣ್ರಿ? ಕೀತಳೆ ಹಣ್ಣು. ಯಾವ ಹಣ್ಣು? ಕೀತಳೆ ಹಣ್ಣು. ಅದಕ್ಕೆ ಈ ಕೀತಳೆ ಹಣ್ಣಿನಲ್ಲಿ ಯಾವ ವಿಟಾಮಿನ್ ಇರ್ತದ ಅಂತಂದ್ರೆ ಸಿ ವಿಟಾಮಿನ್ ಇರ್ತದ. ಅದು ನಮ್ಗೆ ಗೊತ್ತಾಗಿರ್ಬೇಕು ಪ್ರಮುಖವಾಗಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಕಲ್ಮಶವನ್ನ ದೇಹದಿಂದ ಹೊರ ಹಾಕುವ ಸಹಾಯ ಮಾಡದಿರುವ ಅಂಗ. ನಮ್ಮ ದೇಹದಲ್ಲಿರ್ತಕ್ಕಂತ ಕಲ್ಮಶವನ್ನ ಹೊರ ಹಾಕಲು ಸಹಾಯ ಮಾಡದಿರುವ ಅಂಗ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ಈ ಪ್ರಶ್ನೆಗಳನ್ನ ಬಹಳ ಸ್ಪಷ್ಟವಾಗಿ ಓದ್ಬೇಕು. ಯಾಕಂತಂದ್ರೆ ಕಲ್ಮಶವನ್ನ ಹೊರ ಹಾಕುವ ಅಂಗ ಅಂತಂದ್ರೆ ಚರ್ಮ ಬರ್ತದ, ಶ್ವಾಸಕೋಶ ಬರ್ತದ, ಮೂತ್ರಪಿಂಡ ಬರ್ತದ. ಅವಾಗ ನಮಗೆ ಏನ್ ಅನ್ಸ್ಬಿಡ್ತದ ಅಂತಂದ್ರೆ ಕೆಲವೊಂದಿಷ್ಟು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ಬಿಟ್ಟಿದ್ದಾರೆ, ನಮ್ಮ ದೇಹದಲ್ಲಿ ಕಲ್ಮಶವನ್ನು ಹೊರ ಹಾಕುವ ಅಂಗ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳ್ಬಿಟ್ಟಿದಾರ. ಅವಾಗ ಏನಾಗ್ತದೆ, ನಾವು ಆಪ್ಷನ್ಸ್ ಅನ್ನ ರೈಟ್ ಹಾಕ್ಬಿಡ್ತೀವಿ. ಆದ್ರೆ ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು. ಮಾಡದಿರುವ ಅಂಗ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ಏನಾಗ್ತದ ಅಂತಂದ್ರೆ ನಮ್ಮ ಆಯ್ಕೆ ಹೃದಯ. ಇದು ಕಲ್ಮಶವನ್ನ ಹೊರ ಹಾಕ್ಲಿಕ್ಕೆ ಸಹಾಯ ಮಾಡಲ್ಲ. ಯಾವ ಅಂಗ? ಅದು ಹೃದಯ. ಮೂತ್ರಪಿಂಡದಿಂದ ಕಲ್ಮಶವನ್ನು ಹೊರ ಹಾಕ್ಬೋದು, ಶ್ವಾಸಕೋಶದಿಂದ ಕಲ್ಮಶವನ್ನು ಹೊರ ಹಾಕ್ಬೋದು, ಚರ್ಮದಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಕಲ್ಮಶವನ್ನ ಹೊರ ಹಾಕ್ಬೋದು. ಹಾಗಾದ್ರೆ ಹೃದಯದಿಂದ ಆಗುದಿಲ್ಲ. ಹಾಗಾದ್ರೆ ಒಂದು ನಮ್ಮ ಹೃದಯದ ಸಂಕ್ಷಿಪ್ತ ಮಾಹಿತಿಯನ್ನ ನಾವು ನೋಡೋಣ. ಈಗ ಏನಪ್ಪಾ ಅಂತಂದ್ರೆ ಹೃದಯವನ್ನ ಸುತ್ತುವರೆದಿರುವ ಪೊರೆಯನ್ನ ನಾವೇನಂತೀವಿ? ಪೆರಿಕಾರ್ಡಿಯಂ ಅಂತ ಕರಿತೀವಿ. ಈ ಹೃದಯವನ್ನ ಸುತ್ತುವರೆದ
ಒಂದು ಫೊರೆಯನ್ನ ನಾವು ಫೆರಿಕಾರ್ಡಿಯಂ ಅಂತ ಹೇಳಿ ಕರಿತೀವಿ. ನೋಡ್ರಿ, ಅಪಧಮನಿ ಅಂತಂದ್ರೆ ಏನು? ಹೃದಯದಿಂದ ರಕ್ತವನ್ನ ಹೊರಕ್ಕೆ ಕೊಂಡೊಯ್ಯುತ್ತದೆ. ಅಪಧಮನಿ ಅಂತಕ್ಕಂಥದ್ದು ನಮ್ಮ ಹೃದಯದಿಂದ ರಕ್ತವನ್ನ ದೇಹದ ಎಲ್ಲಾ ಭಾಗಗಳಿಗೆ ಏನಾಗ್ತದ ಅಂತಂದ್ರೆ ಕೊಂಡೊಯ್ತದ. ಹೌದಾ? ಹಾಗಾದ್ರೆ ಅಭಿಧಮನಿ ಹೃದಯಕ್ಕೆ ಶುದ್ಧವಾದ ರಕ್ತವನ್ನ ಒಯ್ಯುತ್ತದೆ. ಈ ಅಭಿಧಮನಿ ಅಂತಕ್ಕಂಥದ್ದು ಶುದ್ಧವಾದ ರಕ್ತವನ್ನ ಹೃದಯಕ್ಕೆ ಒಯ್ತದ. ಹಾಗಾದ್ರೆ ಇಲ್ಲಿ ನೋಡ್ರಿ, ವಯಸ್ಕ ಪುರುಷನ ಹೃದಯದ ತೂಕ ಎಷ್ಟಿದೆ? 300ರಿಂದ 350 ಗ್ರಾಂ. ಒಬ್ಬ ವಯಸ್ಕ ಪುರುಷನ ಒಂದು ಹೃದಯದ ತೂಕ ಏನಾಗ್ತದ ಅಂತಂದ್ರ 300ರಿಂದ 350 ಗ್ರಾಂ ಇರ್ತದ. ಹಾಗಾದ್ರ ವಯಸ್ಕ ಮಹಿಳೆಯ ಹೃದಯದ ತೂಕ 750ರಿಂದ ಏನಾಗ್ತದ? 300 ಗ್ರಾಂ ಇರ್ತದ. ಹಾಗಾದ್ರ ಮಾನವನ ಹೃದಯ ಬಡಿತ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಹೊಡಿತದ ಅಂತಂದ್ರ 70ರಿಂದ 72 ಬಾರಿ ಮಾನವನ ಹೃದಯ ಒಂದು ನಿಮಿಷಕ್ಕೆ ಹೊಡಿತದ. ಹಾಗಾದ್ರ ಚಿಕ್ಕ ಮಕ್ಕಳ ಹೃದಯ ಬಡಿತ ಒಂದು ನಿಮಿಷಕ್ಕೆ ಎಷ್ಟು ಹೊಡಿತದ ಅಂತಂದ್ರ 110ರಿಂದ 120 ಬಾರಿ ಏನಾಗ್ತದ? ಹೊಡಿತದ. ಹಾಗಾದ್ರ ಹೃದಯದ ಅಧ್ಯಯನವನ್ನ ಏನಂತ ಕರಿತೀವಿ ಅಂತಂದ್ರ ECG ಅಂತ ಹೇಳಿ ಕರಿತೀವಿ. ಬಹಳ ಪ್ರಮುಖವಾಗಿರ್ತಕ್ಕಂಥದ ಕೆಲವೊಂದಿಷ್ಟು ಪ್ರಶ್ನೆಗಳು ಬಹಳ ಸಾರಿ ಏನಾಗ್ತದ ಅಂತಂದ್ರ ಹೃದಯದ ಅಧ್ಯಯನದ ಬಗ್ಗೆ ಕೇಳಿದಾರ, ಆಮೇಲೆ ಹೃದಯ ಬಡಿತವನ್ನ ಕೇಳಿದಾರ, ಆಮೇಲೆ ಹೃದಯಕ್ಕೆ ರಕ್ತವನ್ನ ಹೊರಕ್ಕೆ ಕೊಂಡೊಯ್ಯುವ ಅಂಗ ಯಾವುದಂತ ಪ್ರಶ್ನೆಯನ್ನ ಕೇಳಿದಾರ. ಹೀಗೆ ಏನಾಗ್ತದ, ನಮಗೆ ಹೆಚ್ಚಿನ ಒಂದು ಅಧ್ಯಯನಕ್ಕಾಗಿ ನಾನು ನಿಮ್ಗೆ ಈ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತಿಳಿಸಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೊಟ್ಟ ಮೊದಲ ಭೂಮಿಯ ನಕ್ಷೆಯನ್ನ ರಚಿಸಿದವರು ಯಾರು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ಇಲ್ಲಿ ನೋಡ್ರಿ, ಯುರೋಪಿಯನರು, ಗ್ರೀಕರು, ಈಜಿಪ್ಟಿಯನರು, ಅಮೆರಿಕನರು ಅಂತ ಆಯ್ಕೆಯನ್ನ ಕೊಟ್ಟಾಗ ಮೊಟ್ಟ ಮೊದಲ ಭೂಮಿಯ ನಕ್ಷೆಯನ್ನ ರಚಿಸಿದವರು ಯಾರಪ್ಪ ಅಂತಂದ್ರೆ ಅವರು ಗ್ರೀಕರು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಭೂಮಿಯ ನಕ್ಷೆಯನ್ನ ರಚಿಸಿದವರು ಯಾರಪ್ಪ ಅಂತಂದ್ರೆ ಅವರು ಗ್ರೀಕರು. ಹಾಗಿದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಏಕವಾರ್ಷಿಕ ಬೆಳೆಗೆ ಸರಿಯಾದ ಗುರುತಿಸಿ. ಏಕವಾರ್ಷಿಕ ಬೆಳೆಗಳು ಯಾವ ಅಂತೇಳಿ ಆ ಗುಂಪನ್ನ ಗುರುತಿಸಿ ಅಂತೇಳಿ ನಮ್ಮ ಪ್ರಶ್ನೆಯನ್ನ ಕೊಟ್ಟಾಗ ನಮ್ಗೆ ಗೊತ್ತಿರಬೇಕು. ಏಕವಾರ್ಷಿಕ, ದ್ವಿವಾರ್ಷಿಕ, ದ್ವೈವಾರ್ಷಿಕ ಮತ್ತು ಬಹುವಾರ್ಷಿಕ ಇವೆಲ್ಲವೂ ನಮ್ಗೆ ಗೊತ್ತಿರ್ತಾರೆ. ನಮ್ಗೆ ಏನಾಗ್ತದ? ಈಜಿ ಆಗ್ತದ. ನೋಡ್ರಿ, ಫಸ್ಟ್ನೇ ಆಯ್ಕೆ ಒಳಗ ನೋಡ್ರಿ, ಗಜ್ಜರಿ ಮತ್ತು ಶುಂಠಿಯನ್ನ ಕೊಟ್ಟಿದಾರ. ಇದೇನಪ್ಪಾ ಅಂತಂದ್ರ ದ್ವೈವಾರ್ಷಿಕ ಅಂತ ಮುಗಿತ. ಹಂಗಾರ ಗಜ್ಜರಿ ಶುಂಠಿ ಯಾವ ಆಯ್ಕೆ ಒಳಗದ ಅಂತ ತೆಗೆದು ಬಿಡ್ರಿ. ಇಲ್ಲಿಯೂ ಗಜ್ಜರಿ ಅದ, ಆಮೇಲೆ ಇಲ್ಲಿಯೂ ಗಜ್ಜರಿ ಅದ, ಎಲ್ಲಾ ರಾಂಗ್ ಅದು ಆಪ್ಷನ್ಸ್. ಹಾಗಾದ್ರೆ ಏಕವಾರ್ಷಿಕ ಬೆಳೆಗಳು ಯಾವ ಅಂತೇಳಿ ನಾವು ಗುರುತಿಸಿದ್ರ ಜೋಳ, ಭತ್ತ, ಗೋಧಿ, ಹತ್ತಿ ಇವೆಲ್ಲ ಏನಪ್ಪಾ ಅಂತಂದ್ರೆ ಏಕವಾರ್ಷಿಕ ಅಂತೇಳಿ ನಾವು ಕರಿತೀವಿ, ಬೆಳೆಗಳಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ರಾಷ್ಟ್ರೀಯ ಅರಣ್ಯ ನೀತಿ ಆದ ವರ್ಷ ಯಾವ ತಿದ್ದುಪಡಿ ಆದ ವರ್ಷ ಅಂತ ಯಾವ್ದು ಕೇಳಿದ್ರೆ ಇದು 2ರಿಂದ 3 ಬಾರಿ ಪ್ರಶ್ನೆ ರಿಪೀಟ್ ಆಗ್ಯದ. ಹಾಗಾದ್ರೆ ಯಾವ್ದಾಗ್ತದಪ್ಪ ಅಂತಂದ್ರ 1988 ರಾಷ್ಟ್ರೀಯ ಅರಣ್ಯ ನೀತಿ ಏನಾಗ್ತದ ಅಂತಂದ್ರ ತಿದ್ದುಪಡಿ ಆಗ್ತದ. ಹಾಗಾದ್ರೆ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಕಡಿಮೆ ಸಾಂದ್ರತೆ ಇರುವ ವಸ್ತುವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಕಡಿಮೆ ಸಾಂದ್ರತೆ ಹತ್ತಿ, ಎಣ್ಣೆ, ಜಲಜನಕ, ನೀರು ಅಂತೇಳಿ ಆಯ್ಕೆಗಳನ್ನ ಕೊಟ್ಟಾಗ ನಮ್ಗೆ ಗೊತ್ತಾಗ್ತದ ಹತ್ತಿ, ಎಣ್ಣೆ ಮತ್ತು ನೀರು ಇವು ಕಡಿಮೆ ಸಾಂದ್ರತೆ ಇರುವುದಿಲ್ಲ. ಹಾಗಾದ್ರೆ ಕಡಿಮೆ ಸಾಂದ್ರತೆ ಇರುವ ವಸ್ತು ಯಾವ್ದಪ್ಪ ಅಂತಂದ್ರೆ ಅದು ನಮ್ಗ ಜಲಜನಕ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಇಲ್ಲಿ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇವು 3ರೊಳಗೆ ಒಂದಾದ್ರೂ ಏನಾಗ್ತದ ಅಂದ್ರ 100% ಏನಾಗ್ತದ? ಪ್ರಶ್ನೆ ಬಂದೇ ಬರ್ತದ. ಅದನ್ನ ನಾವ್ ಯಾವ ರೀತಿ ಕಂಡುಹಿಡಿಬೇಕು ನೋಡ್ಕೋರಿ. ಕಣಗಳ ಜೋಡಣೆ ಆಧಾರದ ಮೇಲೆ ನೀಡಿರುವ ಚಿತ್ರದಲ್ಲಿನ ಸ್ಥಿತಿಯನ್ನ ಗುರುತಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ನೋಡ್ರಿ, ಘನ, ದ್ರವ, ಅನಿಲ, ಪ್ಲಾಸ್ಮಾ ಅಂತೇಳಿ 4 ಆಯ್ಕೆಗಳದಾವ. ಇದು ಯಾವ್ದು ಆಕ್ಕತಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ಯಾರ. ಯಾವ್ದು ಆಕ್ಕತ್ರಿ? ಘನ ಆಗ್ತತಿ. ಯಾಕೆ ಘನ ಆಗ್ತತಿ ಅಂದ್ರ ಇಲ್ಲಿ ನೋಡ್ರಿ, ಘನ ವಸ್ತುವಿನಲ್ಲಿ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತದೆ. ಅಂದ್ರ ಈ ಒಂದು ಘನ ವಸ್ತು ಒಳಗ ಕಣಗಳು ಏನದಾವ ಅಂದ್ರ ನೋಡ್ರಿ, ಒಟ್ಟ ಒತ್ತೊತ್ತ ನೋಡ್ರಿ, ಪ್ರತಿಯೊಂದು ಕಣಗಳನ್ನ ನೋಡ್ರಿ ಎಲ್ಲಾ ಕೊಟ್ಟಿದ್ದಾರೆ ಚಿತ್ರದಲ್ಲಿ. ಏನಾಗ್ಯಾವಪ್ಪ ಅಂತಂದ್ರ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಾವ, ಗಟ್ಟಿ ಆಗ್ಯದ. ಗಟ್ಟಿ ಅಂದ್ರೆ ಏನು? ಘನ ವಸ್ತು. ಅದಕ್ಕೆ ಕಣಗಳು ಒತ್ತೊತ್ತಾಗಿ ಇರುವುದಕ್ಕೆ ನಾವೇನಂತ ಕರಿತೀವಿ ಅಂದ್ರ ಘನ ವಸ್ತು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದು ಯಾವ ವಸ್ತುವಿಗೆ ಉದಾಹರಣೆ? ದ್ರವ ವಸ್ತುವಿಗೆ ಉದಾಹರಣೆ. ಇದಕ್ಕೆ ದ್ರವ ಅಂತ ಕರಿತೀವಿ ನಾವು. ಇದು ಅನಿಲ ವಸ್ತುವಿಗೆ ಉದಾಹರಣೆ. ನೋಡ್ರಿ, ದ್ರವ ವಸ್ತುವಿನಲ್ಲಿ ಕಣಗಳು ಘನ ವಸ್ತುವಿನಲ್ಲಿರುವ ಕಣಕ್ಕಿಂತ ಸ್ವಲ್ಪ ವಿರಳವಾಗಿರುತ್ತವೆ. ನೋಡ್ರಿ, ಇಲ್ಲಿ ಒತ್ತೊತ್ತವಾಗಿದಾವ ಘನ ವಸ್ತು ಒಳಗ. ಇಲ್ಲಿ ಏನಾಗ ಸ್ವಲ್ಪ ವಿರಳವಾಗಿದಾವ, ಅದು ದ್ರವ ವಸ್ತು. ಯಾಕಂತ ನೋಡ್ರಿ, ನೀರಿನಲ್ಲಿ ಸಕ್ಕರೆಯನ್ನು ಹಾಕಿದ್ರೆ ಸಕ್ಕರೆ ಏನಾಗ್ತದ? ಕರಗ್ತದ. ಅಂತಂದ್ರೆ ಇಲ್ಲಿ ಏನ್ ಬಿಡಿ ಬಿಡಿ ಜಾಗ ಅದಲ್ಲ, ಇಲ್ಲಿ ಬಂದು ಏನಾಗ್ತದ? ಅದು ಕರಿ ಕುತ್ಕೊಂಡ್ಬಿಡ್ತದ. ಅದಕ್ಕೆ ದ್ರವ ವಸ್ತು ಅಂತ ಕರಿತೀವಿ. ಹಾಗಿದ್ರೆ ನೋಡ್ರಿ, ಅನಿಲ ವಸ್ತುಗಳಲ್ಲಿ ಕಣಗಳು ತುಂಬಾ ವಿರಳವಾಗಿದಾವ. ಅನಿಲ ವಸ್ತು ನೋಡ್ರಿ, ಅಲ್ಲೊಂದು ಇಲ್ಲೊಂದು ತುಂಬಾ ವಿರಳವಾಗಿದಾವ. ಅದಕ್ಕೆ ಅನಿಲ ವಸ್ತು ಅಂತ ಕರಿತೀವಿ. ಈ 3 ಆಯ್ಕೆ ಒಳಗೆ ಏನಾಗ್ತದ ಅಂದ್ರ ನಿಮ್ಮ ಪ್ರಶ್ನೆ ಪತ್ರಿಕೆ ಒಳಗ ಏನಾಗ್ತದ? ಕ್ವಶನ್ ಬಂದಿರ್ತದ. ಮೊರಾರ್ಜಿ ಮೊನ್ನೆ ಬರ್ದಿರ್ತಕ್ಕಂಥ ಮೊರಾರ್ಜಿಯಲ್ಲಿ ಪ್ರಶ್ನೆ
ಬಂದದ, ಹೋದ ವರ್ಷಕ್ಕೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದದ. ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲವನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ಈ ಮೂರರಲ್ಲಿ ಘನ, ದ್ರವ, ಅನಿಲ, ಈ ಮೂರರಲ್ಲಿ ಒಂದಾದ್ರೂ ಒಂದು ಪ್ರಶ್ನೆ ಏನಾಗಿರ್ತದ ಬಂದಿರ್ತದ. ಅದಕ್ಕೆ ಏನ್ ಮಾಡ್ರಿ, ಇದನ್ನ ಸರಿಯಾಗಿ ನೋಡ್ರಿ. ಅನಿಲಗಳು ಒತ್ತೊತ್ತಾಗಿದ್ರ ಘನ ವಸ್ತು, ಅನಿಲಗಳು ಸ್ವಲ್ಪ ವಿರಳವಾಗಿದ್ರ ಅವು ಏನಪ್ಪಾ ದ್ರವ ವಸ್ತು, ಅನಿಲಗಳು ತುಂಬಾ ವಿರಳವಾಗಿದ್ದು ಕಣಗಳು ಅಂತಂದ್ರೆ ಅದು ಅನಿಲ ವಸ್ತು ಅಂತ ಹೇಳ್ತೀವಿ. ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ. ತಪ್ಪಾದ ಜೋಡಿಯನ್ನ ಗುರುತಿಸಿ ಮಾಂಸ ಶೀತಕ ಸಂಗ್ರಹಣೆ. ನೋಡ್ರಿ, ಮಾಂಸ ಶೀತಕ ಸಂಗ್ರಹಣೆ ಪ್ರಶ್ನೆ ಕೊಟ್ಟಾರ. ದ್ರಾಕ್ಷಿ ಒಣಗಿಸುವುದು, ಹೌದಾ? ತಪ್ಪಾದ ಜೋಡಿ ಅಂದಾರ ನೆನಪಿರ್ಬೇಕು. ದ್ರಾಕ್ಷಿ ಒಣಗಿಸುವುದು, ತಾಜಾ ಹಣ್ಣು ಸಂಗ್ರಹಣೆ, ಸಿದ್ಧಪಡಿಸಿದ ಆಹಾರ ಪೊಟ್ಟಣ, ಮಾಂಸ ಶೀತಕ ಸಂಗ್ರಹಣೆ ಅಂತ ಕೊಟ್ಟಾರ. ಆಗ ಶೀತಕ ಸಂಗ್ರಹಣೆ ಅಂದ್ರೇನ, ಫ್ರಿಜ್, ನಮ್ಮ ಮನೆಯೊಳಗೆ ಇರ್ತಲ್ಲ ಫ್ರಿಜ್, ರೆಫ್ರಿಜರೇಟರ್ ಅಂತ ಕರಿತೀವಿ. ಅಲ್ಲಿ ಏನಾಗ್ತದ ಅಂತಂದ್ರೆ ತಪ್ಪಾದ ಜೋಡಿ ತಾಜಾ ಹಣ್ಣು ಮತ್ತು ಶೀತ ಸಂಗ್ರಹಣೆ ಆಗ್ತದ. ಇದು ನಿಮ್ಗೆ ಗೊತ್ತಿರಬೇಕು. ಈ ಪ್ರಶ್ನೆಗಳನ್ನ ರಿಪೀಟ್ ಓದುವುದರಿಂದ ಏನಾಗ್ತದ, ನಿಮಗ್ ನೆನಪು ಉಳಿತದ. ನೋಡ್ರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಒಂದಲ್ಲ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದೇ ಬರ್ತದ. ಬರಗಾಲದ ಮಿತ್ರ ಎಂದು ಕರೆಯಲ್ಪಡುವ ಆಹಾರ ಪದಾರ್ಥಗಳು ಯಾವ ಅಂತ ಕೇಳ್ತಾರ. ಬರಗಾಲದ ಮಿತ್ರರು ಅಂತೇಳಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಯಾವ ಒಂದು ಆಹಾರ ಪದಾರ್ಥಗಳನ್ನ ಕರೀತಾರ ಅಂತಂದ್ರೆ ಅದು ಸಿರಿಧಾನ್ಯಗಳು. ಯಾವ್ರಿ? ಸಿರಿಧಾನ್ಯಗಳನ್ನ ಬರಗಾಲದ ಮಿತ್ರರು ಅಂತ ಕರೀತಾರ. ಹಾಗಾದ್ರ ಸಿರಿಧಾನ್ಯಗಳ ವಿಧಗಳು ಯಾವ್ದವ್ರಿ? ನೋಡ್ರಿ, ನವಣೆ ಅದ, ಇವನ್ನೆಲ್ಲ ಬರ್ದು ಪ್ರಾಕ್ಟೀಸ್ ಮಾಡ್ಬೇಕು. ಬರಗು ಅದ, ಜೋಳ, ರಾಗಿ, ಸಜ್ಜೆ, ಕೂರಲೆ, ಊದಲು, ಸಾಮೆ, ಅಕ್ಕಿ ಅಂತೇಳಿ ಇವೆಲ್ಲ ಏನಪ್ಪಾ ಅಂತಂದ್ರೆ ಸಿರಿಧಾನ್ಯಗಳು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಸಿರಿಧಾನ್ಯಗಳ ಕಡಿಮೆ ನೀರಿನಲ್ಲಿ ಬೆಳೆಯಬಹುದಾಗ್ತಕ್ಕಂತ ಒಂದು ಬೆಳೆಗಳಂತ ಕರಿತೀವಿ. ನೋಡ್ರಿ, ವಾಯುಗೋಳವು ನೀರಾವಿ ಮಿಶ್ರಣ, ಮೋಡಗಳ ಮಿಶ್ರಣ, ಮಣ್ಣಿನ ಕಣಗಳ ಮಿಶ್ರಣ, ಅನಿಲಗಳ ಮಿಶ್ರಣ ಅಂತ ಕೇಳ್ಯಾರ. ವಾಯು ಅಂತಂದ್ರೆ ಏನು? ಗಾಳಿ. ವಾಯು ಅಂದ್ರೆ ಏನು? ಗಾಳಿ. ಇದು ಎದರ ಮಿಶ್ರಣಪ್ಪ ಅಂತಂದ್ರೆ ಅನಿಲ, ಹಲವಾರು ಅನಿಲಗಳ ಮಿಶ್ರಣ ಯಾವ್ದಾಗಿರ್ತದ ಅಂತಂದ್ರೆ ಅದು ಗಾಳಿ ಅಥವಾ ವಾಯುವಾಗಿರ್ತದ. ಓಕೆ, ನೋಡ್ರಿ, ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲ ಅಂತೇಳಿ ಕೇಳಿದ್ದಾರೆ. ನವೀಕರಿಸಬಹುದಾದ ಅಂತಂದಿದ್ದಾರೆ. ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು. ಏನಪ್ಪಾ ಅಂತಂದ್ರೆ ಇವು ಮೂರು ಏನಂತಂದ್ರ ನವೀಕರಿಸಲಾಗದ ನಿಮ್ಗೆ ಗೊತ್ತಿರ್ಲಿ. ನವೀಕರಿಸಲಾಗದ ಸಂಪನ್ಮೂಲ ಅಂದ್ರ ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು. ಇವೆಲ್ಲ ಏನು? ನವೀಕರಿಸಲಾಗದ ಸಂಪನ್ಮೂಲ. ಹಂಗಂದ್ರೆ ಏನಪ್ಪಾ ನವೀಕರಿಸಲಾಗದ ಅಂತಂದ್ರೆ, ನಮ್ಮ ಭೂಮಿಯಲ್ಲಿ ಬಳಕೆ ಮಾಡಿದಷ್ಟು ಏನಾಗ್ತದ, ಬರಿದಾಗ್ತದ, ಖಾಲಿ ಆಗಾಕತೈತಿ. ಅದಕ್ಕೆ ನಾವೇನ್ ಕರಿತೀವಿ? ನವೀಕರಿಸಲಾಗದ. ಪೆಟ್ರೋಲ್ ನೋಡ್ರಿ ಖಾಲಿ ಆಗ್ತದ, ಡೀಸೆಲ್ ಖಾಲಿ ಆಗ್ತಾ ಇದೆ, ಕಲ್ಲಿದ್ದಲು ಖಾಲಿ ಆಗ್ತದ, ಹೌದಾ? ಹಾಗಾದ್ರ ನವೀಕರಿಸಬಹುದಾದ ಅಂತಂದ್ರೆ ಏನು? ನಾವು ನಿಸರ್ಗದಲ್ಲಿ ಎಷ್ಟು ನಾವು ಬಳಕೆ ಮಾಡ್ರು ಈ ಭೂಮಿ ಮ್ಯಾಗ ಖಾಲಿ ಆಗ್ಲಾರ್ದು. ಸೌರಶಕ್ತಿ ಏನಾದ್ರು ಕಾರ್ಯ ಆಗ್ತದ? ಸೂರ್ಯನ ಕಿರಣಗಳು ಬರ್ತಕ್ಕಂಥ ಶಕ್ತಿಯಿಂದ ಏನಾದ್ರು ಖಾಲಿ ಆಗ್ತದ? ನಾವು ಗಾಳಿಯನ್ನ ಪ್ರತಿನಿತ್ಯ ಸೇವನೆ ಮಾಡ್ತೀವಿ, ಏನಾದ್ರು ಖಾಲಿ ಆಗ್ತದ? ನೀರನ್ನ ಪ್ರತಿನಿತ್ಯ ಉಪಯೋಗ ಮಾಡ್ತೀವಿ, ಏನಾದ್ರು ಖಾಲಿ ಆಗ್ತದ? ಇವೆಲ್ಲವೂ ಏನಪ್ಪಾ? ಮತ್ತು ಕಾಡು, ಹೌದಾ? ಕಾಡು ಅರಣ್ಯವನ್ನ ನಾವು ರಗಡ್ ನಾಶ ಮಾಡ್ತೀವಿ, ಮತ್ತೆ ಅರಣ್ಯಗಳನ್ನ ನಾವು ಬೆಳೆಸಬಹುದು. ಇವೇನು ನಾವು ಬಳಕೆ ಮಾಡಿದಂಗ ಏನ್ ಎಲ್ಲವೂ ಸಿಗ್ತದಲ್ಲ, ಅದು ಏನಪ್ಪಾ ಅಂತಂದ್ರೆ ನವೀಕರಿಸಬಹುದಾದ ಒಂದು ಸಂಪನ್ಮೂಲ, ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀವಿ. ಇವೆರಡುದ್ರಾಗ ಒಂದ್ ಪ್ರಶ್ನೆ ಬರ್ತದ. ನೀವು ಬಾಳ ಏನ್ ಮಾಡ್ಬೇಕಂದ್ರೆ ಅಬ್ಸರ್ವೇಷನ್ ಮಾಡ್ಬೇಕು. ನವೀಕರಿಸಲಾಗದ ಅಂದ್ರೆ ಬರಿದಾಗುವುದು, ನವೀಕರಿಸಬಹುದಾದಂದ್ರೆ ಬಳಕೆ ಮಾಡಿದಷ್ಟು ಸಿಗುವುದು ಅಂತ ಹೇಳಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ, ಈ ಕೆಳಗಿನ ಚಟುವಟಿಕೆಯನ್ನ ಪೂರ್ಣಗೊಳಿಸಿ ಅಂತೇಳಿ ಒಂದು ಪ್ರಶ್ನೆ ಕೇಳಿದಾರೆ, ಹೌದಾ? ನೋಡ್ರಿ, ಏನ್ ಕೊಟ್ರ? ಪೆಟ್ರೋಲ್ ಕಾರಿನ ಚಲನೆ, ಶಕ್ತಿಯ ರೂಪ, ಬದಲಾದ ಶಕ್ತಿ ರೂಪವನ್ನು ನಾವೇನ್ ಮಾಡ್ಬೇಕು? ಕಂಡುಹಿಡಿಬೇಕು. ಏನ್ ಪೆಟ್ರೋಲ್ ಕಾರ್ ಅಂತಂದ್ರ ನೋಡ್ರಿ, ಆಯ್ಕೆ ನೋಡ್ರಿ, ರಾಸಾಯನಿಕ ಶಕ್ತಿಯಿಂದ ಯಾಂತ್ರಿಕ ಶಕ್ತಿ. ಓಕೆ, ಸೌರ ಶಕ್ತಿಯಿಂದ ಸ್ನಾಯು ಶಕ್ತಿ ರಾಂಗ್. ಸೌರ ಶಕ್ತಿಯಿಂದ ಸ್ನಾಯು ಶಕ್ತಿ ಆಗಲ್ಲ, ಯಾಂತ್ರಿಕ ಶಕ್ತಿಯಿಂದ ಸ್ನಾಯು ಶಕ್ತಿ ಆಗಲ್ಲ, ಹೌದಾ? ಯಾಂತ್ರಿಕ ಶಕ್ತಿಯಿಂದ ರಾಸಾಯನಿಕ ಶಕ್ತಿನೂ ಆಗಲ್ಲ. ಹಾಗಾದ್ರೆ ನಮ್ಮ ಆಯ್ಕೆ ಏನು? ನೋಡ್ರಿ, ಪೆಟ್ರೋಲ್ ಓಡಿಸ್ತಕ್ಕಂತ ಕಾರು ರಾಸಾಯನಿಕ ಶಕ್ತಿಯಿಂದ ಏನಾಗ್ತದ? ಯಾಂತ್ರಿಕ ಶಕ್ತಿ ಆಗ್ತದ. ಅದಕ್ಕೆ ನಮ್ಮ ಆಯ್ಕೆ ಏನಾಗಿದೆ? ರಾಸಾಯನಿಕ ಶಕ್ತಿಯಿಂದ ಯಾಂತ್ರಿಕ ಶಕ್ತಿ. ಆಯ್ಕೆ ಈಸ್ ರೈಟ್ ಆನ್ಸರ್. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ. ವಿಟಮಿನ್ ಸಂಪತ್ಭರಿತ ಆಹಾರ ಪದಾರ್ಥ ಅಂದ್ರ ಯಾವ ವಿಟಾಮಿನ್ಗಳಲ್ಲಿ ಅತಿ ಹೆಚ್ಚು, ಯಾವ ಒಂದು ಆಯ್ಕೆ ಒಳಗ ಅತಿ ಹೆಚ್ಚು ವಿಟಾಮಿನ್ ಹೊಂದಿರತಕ್ಕಂತ ಆಯ್ಕೆ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡ್ರಿ, ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಮೊಟ್ಟೆಗಳು ಎಲ್ಲದರೊಳಗೆ ವಿಟಾಮಿನ್ ಇರ್ತದ. ಆದ್ರೆ ಅತಿ ಹೆಚ್ಚು ಸಂಪತ್ಭರಿತ ಯಾವ್ದ್ರೊಳಗೆ ಇರ್ತದ ಅಂದ್ರೆ ಹಣ್ಣುಗಳಲ್ಲಿ. ಗೊತ್ತಿರ್ಲಿ,
ಹೌದಾ, ಹಣ್ಣುಗಳು ಅಂತೇಳಿ ಕೊಟ್ಟಿದ್ದಾರ. ವಿಟಮಿನ್ಗಳ ಸಂಪತ್ಭರಿತ ಆಹಾರ ಪದಾರ್ಥ ಯಾವ್ದಪ್ಪ ಅಂತಂದ್ರೆ ಅದು ಹಣ್ಣುಗಳು. ಹಾಗಿದ್ರೆ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕ, ಇದು 2-3 ಬಾರಿ ಏನಾಗ್ತದ ಪ್ರಶ್ನೆ ರಿಪೀಟ್ ಆಗ್ಯದ. ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕ ಯಾವ್ದಪ್ಪ ಅಂತಂದ್ರೆ ಅದು ಪರಮಾಣು. ಯಾವ್ದ್ರಿ? ಅದು ಪರಮಾಣು. ಓಕೆ, ಹಾಗಾದ್ರೆ ವಾಯು ಮಾಲಿನ್ಯ ತಡೆಗಟ್ಟಲು ಅನುಸರಿಸಬಹುದಾದ ಸೂಕ್ತ ಕ್ರಮ ಯಾವುದು? ಒಂದು ವಾಯು ಮಾಲಿನ್ಯವನ್ನ ನಾವು ತಡೆಗಟ್ಟಬೇಕಾದ್ರೆ ಯಾವ ಒಂದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನೋಡ್ರಿ, ಸ್ವಂತ ವಾಹನ ಬಳಕೆ ಮಾಡಿದ್ರು ಏನಾದ್ರೂ ವಾಯು ಮಾಲಿನ್ಯ ಹೋಗ್ತದ? ಸೀಸ್ ರಹಿತ ಪೆಟ್ರೋಲ್ ಅನ್ನ ಬಳಕೆ ಮಾಡಿದ್ರೆ ವಾಯು ಮಾಲಿನ್ಯ ಹೋಗ್ತದ? ಜನವಸತಿ ಪ್ರದೇಶಗಳಲ್ಲಿ ವಸ್ತುಗಳನ್ನ ಸುಡುವುದರಿಂದ ವಾಯು ಮಾಲಿನ್ಯ ಹೋಗ್ತದ? ಇಲ್ಲ. ಏನಪ್ಪಾ ಅಂತಂದ್ರೆ ಅನಿಲ ಇಂಧನ ಬಳಕೆಯಿಂದ, ಗ್ಯಾಸ್, ಹೌದಾ, ಅನಿಲ ಇಂಧನ ನಾವೇನಾದ್ರೂ ಬಳಕೆ ಮಾಡಿದ್ರೆ ಏನ್ ಮಾಡ್ಬೋದು? ವಾಯು ಮಾಲಿನ್ಯವನ್ನ ತಡೆಗಟ್ಟಬಹುದು ಅಂತ ಒಂದು ಸೂಕ್ತ ಕ್ರಮವನ್ನ ನಾವು ತೆಗೆದುಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಲ್ಲಿವರೆಗೂ ಹಲವಾರು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದೀವಿ. ನೀವೆಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಪರಿಸರದ ಅಧ್ಯಯನದ ಪುಸ್ತಕವನ್ನ ತೆಗೆದುಕೊಂಡು ಅದರಲ್ಲಿ ಯಾವ ಒಂದು ಅಧ್ಯಾಯದ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತೇಳಿ ನೀವು ನೋಡ್ಕೋಬೇಕು. ಹೌದಾ, 2020ರಿಂದ 2024 ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತೀವಿ. ಅದರ ರಿಲೇಟೆಡ್ ಕ್ವಶನ್ಸ್ ಗಳನ್ನ ಬಂದಿರತಕ್ಕಂತ ಕ್ವಶನ್ಸ್ ಗಳನ್ನ ಸಹ ನಾನು ಹೇಳ್ತಾ ಇದ್ದೀನಿ. ತಾವೆಲ್ಲರೂ ನೀವು ಸರಿಯಾಗಿ ಅದೇ ರೀತಿ ಅಭ್ಯಾಸವನ್ನು ಮಾಡ್ರಿ. ಪ್ರತಿದಿನ ಏನಪ್ಪಾ ಅಂತಂದ್ರೆ ಕ್ಲಾಸ್ ಗಳನ್ನ ಕೇಳ್ರಿ, ನೋಟ್ಸ್ ಅನ್ನ ಮಾಡ್ಕೋರಿ, ರಿಪೀಟ್ ಏನ್ ಮಾಡ್ರಿ, ಓದ್ರಿ. ಯಾಕಂತಂದ್ರೆ ಹತ್ತಿರ ಪರೀಕ್ಷೆ ಬಂದದ. ಅದಕ್ಕೋಸ್ಕರ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಯಾರ್ಯಾರು ಈ ಒಂದು ನಮ್ಮ ಪರಿಶ್ರಮ ಆ್ಯಪ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ರಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಏನು ಸ್ಪೆಷಾಲಿಟಿ ಸಿಗ್ತದ ನಮ್ಮ ಆ್ಯಪ್ ದಿಂದ ಅಂತಂದ್ರೆ ನಾವು ಲಾಂಚ್ ಮಾಡಿದಾಗ ನಿಮ್ಗೆ ಕಾಲ್ ಮುಖಾಂತರ ತಿಳಿಸ್ತೀವಿ. ನೋಡ್ರಿ, ಇಲ್ಲಿ ಏನಾಗಿದೆ, ಫ್ರೀ ಸ್ಟಡಿ ಮಟೀರಿಯಲ್ ಸಿಗ್ತದ, ಆಮೇಲೆ ಲೈವ್ ಕ್ಲಾಸ್ ಗಳನ್ನ ಕೊಡ್ತೀವಿ, ನಂತರ ರೆಕಾರ್ಡೆಡ್ ಕ್ವಿಜ್ ಅನ್ನ ಮಾಡ್ತೀವಿ, ಆದ ನಂತರ ಬುಕ್ಸ್ ಗಳನ್ನ ನಾವೇನ್ ಮಾಡ್ತೀವಿ ಕೊಡ್ತೀವಿ. ರೆಕಾರ್ಡೆಡ್ ಕ್ಲಾಸಸ್ ಇರ್ತದ, ಆಮೇಲೆ ಫ್ರೀ ಮಾಕ್ ಟೆಸ್ಟ್ ಇರ್ತದ ಮತ್ತು ಪರ್ಸನಲ್ ಗೈಡೆನ್ಸ್ ಇರ್ತದ. ಪ್ರತಿ ಸಂಡೇ ಏನ್ ಮಾಡ್ತೀವಿ, ಎಕ್ಸಾಮ್ ಅನ್ನ ಆನ್ಲೈನ್ ಮುಖಾಂತರ ನಡೆಸ್ತೀವಿ. ಹೌದಾ, ನಿಮ್ ಜೊತೆಗೆ ನಾವು ಸತತವಾಗಿ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.